ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಈಸಿ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇಂಗ್ಲಿಷ್ ಬರಲ್ಲ ಅಂತ ಯಾಕೆ ಟೆನ್ಷನ್ ಆಗ್ತೀರಾ? ಇಲ್ಲಿರೋ ಎಷ್ಟೋ ಜನ ಕನ್ನಡನೇ ಮಾತಾಡಕ್ ಬರಲ್ಲ. ನಿಮ್ಗೆ ಇಂಗ್ಲಿಷ್ ನಾನು ಹೇಳ್ಕೊಡ್ತೀನಿ. ನಮ್ಮ ಚಾನೆಲ್ನ ವಿಶೇಷತೆ ಏನು ಅಂತ ಅಂದರೆ ಇಂಗ್ಲೀಷ್ನ ನಾವು ಕನ್ನಡ ಎಕ್ಸ್ಪ್ಲನೇಷನಲ್ಲಿ ಹೇಳ್ಕೊಡ್ತೀವಿ. ಸೊ ನೀವು ಬೇಸಿಕಲಿ ನೀವು ಯಾವುದೇ ಕ್ಲಾಸ್ಗೆ ಹೋದರೂ ಇಂಗ್ಲೀಷ್ ಹೇಳ್ಕೊಡ್ತಾರೆ, ಅದು ಇಂಗ್ಲೀಷಲ್ಲೇ ಹೇಳ್ಕೊಡ್ತಾರೆ. ಅದಕ್ಕೆ ನಿಮಗೆ ಕ್ಯಾಚ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಬಟ್ ನಾನು ಹೇಳ್ಕೊಡೋ ಇಂಗ್ಲೀಷು ನಮ್ಮ ಮಾತೃಭಾಷೆಯಲ್ಲೇ ಆಗಿರೋದ್ರಿಂದ ನೀವು ಈಸಿಯಾಗಿ ಇಂಗ್ಲೀಷ್ನ ಕ್ಯಾಚ್ ಮಾಡ್ಬೋದು. ಸೊ ಬೇಸಿಕ್ಸ್ ಏನು, ಹೇಗೆ ಕಲಿಬೇಕು, ಗ್ರಾಮರ್ ಅಂದರೆ ಏನು, ಗ್ರಾಮರ್ ಯಾಕೆ ಇಂಪಾರ್ಟೆಂಟ್, ಇದನ್ನೆಲ್ಲದೂ ನಾನು ಇವತ್ತಿನ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಂಗ್ಲೀಷ್ ಅಂದರೆ ಕಷ್ಟ ಅಪ್ಪ ಅನ್ನೋ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ನಮ್ಮ ಡೇ 1 ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ನಮ್ಮ ಡೇ 1 ಕ್ಲಾಸ್ ಬಂದ್ಬಿಟ್ಟು ಇಂಗ್ಲೀಷ್ ಗ್ರಾಮರ್ ಫಾರ್ ಬಿಗಿನರ್ಸ್. ಸೊ ಏನಿದು ಗ್ರಾಮರು? ಗ್ರಾಮರ್ ಅಂದರೆ ತಲೆಗೆಟ್ಟೋಗುತ್ತಪ್ಪ, ಯಾರು ಕಲ್ತ್ಕೊತಾರೆ ಇಂಗ್ಲೀಷ್ ಗ್ರಾಮರ್ ಎಲ್ಲ ಅಂತ ಅಂದರೆ ಇಟ್ ಈಸ್ ದ ಸಿಂಪಲೆಸ್ಟ್ ವೇ ಟು ಲರ್ನ್ ಇಂಗ್ಲೀಷ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇಟ್ ಈಸ್ ಅ ಸೆಟ್ ಆಫ್ ರೂಲ್ಸ್ ದಟ್ ಹೆಲ್ಪ್ಸ್ ಅಸ್ ಟು ಸ್ಪೀಕ್, ರೈಟ್ ಇಂಗ್ಲೀಷ್ ಕರೆಕ್ಟ್ಲಿ. ಅಷ್ಟೇ. ಈ ಸೆಟ್ ಆಫ್ ರೂಲ್ಸ್ನ ನಾವು ಯೂಸ್ ಮಾಡಿಕೊಂಡು ಇಂಗ್ಲೀಷ್ನ ಕಲಿತೀವಿ, ಬರೆಯೋದಕ್ಕೆ, ಓದೋದಕ್ಕೆ, ಮಾತಾಡೋಕ್ಕೆ. ಸೊ ಈ ಇಂಗ್ಲೀಷಲ್ಲಿ ನಮಗೆ ಟೋಟಲ್ ಆಗಿ ಸಿಗುವಂಥದ್ದು 26 ಆಲ್ಫಬೆಟ್ಸ್ ಇರುತ್ತೆ. ಅದರಲ್ಲಿ 2 ಕ್ಲಾಸಿಫಿಕೇಶನ್ ಮಾಡೋದಾದರೆ ಒಂದು ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ಸ್. ಅದ್ಯಾವುದು ನಿಮಗೆಲ್ಲ ಗೊತ್ತಿರೋ ಹಾಗೆ ಇದನ್ನು ನಾವು ಕ್ಯಾಪಿಟಲ್ ಲೆಟರ್ಸ್ ಅಂತ ಕರಿತೀವಿ. ABCDEFGHIJKLMNOPQRSTUVWXYZ. ಸೊ ಇದನ್ನು ನಾವು ಕ್ಯಾಪಿಟಲ್ ಲೆಟರ್ಸ್ ಅಂತ ಕರಿತೀವಿ ಆ್ಯಂಡ್ ಇದನ್ನು ನಾವು ಸ್ಮಾಲ್ ಲೆಟರ್ಸ್ ಅಂತ ಕರಿತೀವಿ. ಇಷ್ಟೇ. ಏನಪ್ಪ ನಮಗೆ ಆಲ್ಫಾಬೆಟ್ ಬಗ್ಗೆ ಗೊತ್ತಿಲ್ವಾ, ABCD ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಇದನ್ನು ಯಾಕೆ ನಾನು ಹೇಳ್ತಿದ್ದೀನಿ ಅಂತ ಈಗ ಹೇಳಲ್ಲ, ಅಪ್ಕಮಿಂಗ್ ಕ್ಲಾಸಲ್ಲಿ ಹೇಳ್ತೀನಿ. ಬಟ್ ಇದು ಬೇಸಿಕ್ ನಾವು ಕಲ್ತ್ಕೊಳ್ಳೇಬೇಕು, ಸರಿನಾ? ಈಗ ಬೇಸಿಕ್ಸಲ್ಲಿ ಕಾಂಪ್ರಮೈಸ್ ಅನ್ನೋದೇ ಇಲ್ಲ. ಇಂಗ್ಲೀಷ್ ಕಲಿತೀರಾ ಅಂದಮೇಲೆ ಈ ಬೇಸಿಕ್ ನಿಮಗೆ ಗೊತ್ತಿರಲೇಬೇಕು. ನೀವು ಹೆಂಗೆ ಕನ್ನಡನ ಇಂದ ಕಲಿತೀರೋ ಇಂಗ್ಲೀಷ್ನು ABCD ಇಂದನೇ ಕಲಿಬೇಕು. ಸೊ ಇದಾಯಿತು. ನೆಕ್ಸ್ಟು ಗ್ರಾಮರ್. ಏನಕ್ಕೆ ಗ್ರಾಮರ್ ಇಂಪಾರ್ಟೆಂಟು, ಯಾಕೆ ಅದನ್ನು ಕಲಿಬೇಕು, ಸೆಟ್ ಆಫ್ ರೂಲ್ಸ್ ಅಂದರೆ ಏನು ಅಂದರೆ ಲೆಟ್ ಮಿ ಎಕ್ಸ್ಪ್ಲೇನ್. ಈಗ ನಾನು ಗ್ರಾಮರ್ ಯೂಸ್ ಮಾಡ್ತಿರೋ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡ್ತೀನಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್, ಶಿ ಗೋ ಸ್ಕೂಲ್. ಏನು, ಆಬ್ವಿಯಸ್ಲಿ ಇದು ಯಾರೇ ಓದಿದ್ರೂ ತಪ್ಪು ಅಂತಲೇ ಕಾಣ್ತದೆ. ಬಟ್ ಇದನ್ನು ನಾನು ಗ್ರಾಮರ್ ಅಪ್ಲಿಕೇಬಲ್ ಮಾಡಿ ಪರ್ಫೆಕ್ಟ್ ಇಂಗ್ಲೀಷ್ ಕಲಿತಾಗ ಇದನ್ನು ನಾನು ಹೇಗೆ ಹೇಳ್ತೀನಿ, ಶಿ ಗೋಸ್ ಟು ಸ್ಕೂಲ್. ಇಷ್ಟೇ. ಸೊ ಈ ಪರ್ಫೆಕ್ಷನ್ಗೋಸ್ಕರನೇ ನಾವು ಇಂಗ್ಲೀಷ್ ಗ್ರಾಮರ್ನ ಕಲಿಬೇಕಾಗತ್ತೆ. ಅದಕ್ಕೆ ಅದನ್ನು ಸೆಟ್ ಆಫ್ ರೂಲ್ಸ್ ಅಂತ ಕರೀತಾರೆ. ಶಿ ಗೋ ಸ್ಕೂಲ್, ಯಾರು ಬೇಕಾದ್ರೂ ನೋಡು ಅವಳು ಶಿ ಗೋ ಸ್ಕೂಲ್ ಅಂತ ಮಾತಾಡ್ತಾಳೆ, ಇಂಗ್ಲೀಷೇ ಬರಲ್ಲ ಅಂತ ಆಡ್ಕೊಂತಾರೆ. ಅದೇ ನೀವು ಗ್ರಾಮರ್ನ ಕಲಿತು ಪರ್ಫೆಕ್ಟಾಗಿ ಇಂಗ್ಲೀಷ್ ಮಾತಾಡಬೇಕು ಅಂತ ಬಂದಾಗ ಶಿ ಗೋಸ್ ಟು ಸ್ಕೂಲ್ ಅಂತ ಪರ್ಫೆಕ್ಟಾಗಿ ಮಾತಾಡ್ತೀರ. ಸೊ ಈ ಒಂದು ಮೇಜರ್ ಕಾರಣಕ್ಕೋಸ್ಕರನೇ ನಾವು ಗ್ರಾಮರ್ನ ಮ್ಯಾಂಡೇಟ್ರಿಯಾಗಿ ಕಲೀಲೇಬೇಕು. ಗ್ರಾಮರ್ ಅಂದರೆ ಇಂಗ್ಲೀಷ್ ಅಂದರೆ ಗ್ರಾಮರ್. ನಾವು ಎಲ್ಲಿ ಗ್ರಾಮರ್ನ ಕರೆಕ್ಟಾಗಿ ಅಪ್ಲೈ ಮಾಡ್ತೀವಿ ಅಲ್ಲಿ ನಮಗೆ ಪರ್ಫೆಕ್ಟ್ ಇಂಗ್ಲೀಷ್ ಬರುತ್ತೆ. ಸೊ ಗೈಸ್, ಇದಾಗಿತ್ತು ನಮ್ಮ ಡೇ 1ನ ಕ್ಲಾಸ್, ಇಂಗ್ಲೀಷ್ ಗ್ರಾಮರ್ ಫಾರ್ ಬಿಗಿನರ್ಸ್. ಈ ಇಂಗ್ಲೀಷ್ ನಿಮ್ಗೆ ಏನಾದರೂ ಇಷ್ಟ ಆಯಿತು, ಸೊ ಇದರಿಂದ ನಾನು ಈಸಿಯಾಗಿ ಇಂಗ್ಲೀಷ್ ಕಲಿಬೋದು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಈಸಿ ವೇಯಲ್ಲಿ ಹೇಗೆ ಗ್ರಾಮರ್ನ ಅಪ್ಲೈ ಮಾಡ್ಕೊಂಡು ನಾವು ಇಂಗ್ಲೀಷ್ನ ಫ್ಲೂಯೆಂಟಾಗಿ ಕಲಿಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಂಗ್ಲೀಷ್ ಅಂದರೆ ಕಷ್ಟ ಅಪ್ಪ ಅನ್ನೋ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ಒಂದು ಗ್ರಾಮರ್ ಟಾಪಿಕ್ ಜೊತೆ ಅಂತ ಹೇಳ್ತಾ ಸ್ಟೇ ಟ್ಯೂನ್. ಬಾಯ್ ಬಾಯ್, ಲವ್ ಯು ಆಲ್. 52 ಅಕ್ಷರ ಇರೋ ಕನ್ನಡನೇ ಕಲ್ತಿರೋ ನಿಮಗೆ ಇನ್ನು 26 ಅಕ್ಷರ ಇರೋ ಇಂಗ್ಲಿಷ್ ಯಾವ ಲೆಕ್ಕ?